ನಮಸ್ಕಾರ, ನಾನು ನಿಮ್ಮ ರವಿಕಿಶೋರ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಿಮಗೆ 124 ಸ್ಟ್ರಾಟಜಿನ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಯಾರು ನೆಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲೆಲ್ಲ ಟ್ರೇಡ್ ಮಾಡ್ತಾರೆ, ಸೊ ಸ್ಕ್ಯಾಲ್ಪರ್ಸು, ಇಂಟ್ರಾಡೇ, ಸೊ ಎಸ್ಪೆಷಲಿ ಫಾರ್ ಆಪ್ಷನ್ ಬೈಯರ್ಸ್ಗೆ ಇದು. ಓಕೆ, ಎಸ್ಪೆಷಲಿ ಫಾರ್ ಆಪ್ಷನ್ ಬೈಯರ್ಸ್ಗೆ. ಸೊ ಇಟ್ ಈಸ್ ಎ ವೆರಿ ಸಿಂಪಲ್ ಆ್ಯಂಡ್ ಮೋರ್ ಎಫೆಕ್ಟಿವ್ ಸ್ಟ್ರಾಟಜಿ ಇದು. ಓಕೆ, ಸೊ ಇದು 124 ಸ್ಟ್ರಾಟಜಿ ಅಂತ ಇದ್ರ ಹೆಸರು. ಸೊ ನಮಗೆ ಬೇಸಿಕ್ಕಾಗಿ ಏನು ಬೇಕು ಅಂದರೆ, ಸೊ ವಿ ಕ್ಯಾನ್ ಡೂ ಇಟ್ ಇನ್ 2 ಟೈಮ್ ಫ್ರೇಮ್ಸ್. ಒನ್ ಈಸ್ 5 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಟೈಮ್ ಫ್ರೇಮನ್ನು ನಾವು ಫಸ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಾನು 5 ಮಿನಿಟ್ಸ್ ಸೆಲೆಕ್ಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸೊ ವಿ ನೀಡ್ ಓನ್ಲಿ 2 ಇಂಡಿಕೇಟರ್ಸ್, ಬರೀ 2 ಇಂಡಿಕೇಟರ್ಸ್ ಸಾಕು. ಓಕೆ, ಸೊ ಒಂದು 20 EMA. ಓಕೆ, 20 EMA. 20 EMA ಅಂದರೆ ಏನು? 20 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್. ಇನ್ನೊಂದು 124 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್. ಈ ಗ್ರೀನ್ ಕಲರ್ ಏನು ಕಾಣಿಸ್ತಾ ಇದೆ ನಿಮಗೆ ಲೈನು, ದಟ್ ಈಸ್ 20 EMA. ಈ ಯೆಲ್ಲೋ ಕಲರ್ ಏನಿದೆ ದಟ್ ಈಸ್ 124 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್, ವಿಚ್ ಇಸ್ 124 EMA. ಓಕೆ, ಸೊ ಇದೆರಡು ನಮಗೆ ಬೇಕು, ಇಂಪಾರ್ಟೆಂಟ್. ಓಕೆ, ಸೊ ಯು ಕ್ಯಾನ್ ಯೂಸ್ ಇಟ್ ಇನ್ 3 ಮಿನಿಟ್ಸ್ ಆರ್ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಈ ಸ್ಟ್ರಾಟಜಿಯಲ್ಲಿ ಪ್ರತಿದಿನ ಅಟ್ಲೀಸ್ಟ್ 3 ರಿಂದ 4 ಎಂಟ್ರಿ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಓಕೆ, ಬಟ್ ಪೇಷನ್ಸ್ ಆಗಿ ವೆಯ್ಟ್ ಮಾಡಬೇಕು. ಸೊ ದಿಸ್ ಈಸ್ ವೆನ್ ಅವರ್ ಯಾವಾಗ 20 EMA 124 EMA ಕ್ರಾಸ್ ಆಗುತ್ತೆ, ಬೇಸ್ಡ್ ಆನ್ ದ ಪ್ರೈಸ್ ಆ್ಯಕ್ಷನ್, ನಾವು ಇದರಲ್ಲಿ ಎಂಟ್ರಿ ತೊಗೋಬೋದು, ಕಾಲ್ ಆಪ್ಷನ್ನ ಬೈ ಮಾಡ್ಬೋದು. ನಮ್ಮ ರಿಸ್ಕ್ ಏನು ಅಂತ ಕೇಳ್ತೀರಾ? ನಮ್ಮ ರಿಸ್ಕ್ ಈಸ್ ಆ ಕ್ಯಾಂಡಲ್ ಯಾವಾಗ ಕ್ಲೋಸ್ ಆಗುತ್ತಲ್ಲ, ದಟ್ ಕ್ಲೋಸಿಂಗ್ ಕ್ಯಾಂಡಲ್ ಯಾವಾಗ ಕ್ಲೋಸ್ ಆಗುತ್ತೆ, ಆ ಪ್ರೀವಿಯಸ್ ಕ್ಯಾಂಡಲ್ ಕ್ಲೋಸ್ ಪ್ರೈಸ್ನ ನಾವು ಇಟ್ಬಿಡ್ಬೋದು, ಲೋ ಇಟ್ಬಿಡ್ಬೇಕು. ಪ್ರೀವಿಯಸ್ ಕ್ಯಾಂಡಲ್ ಲೋ ಬಂದು ನಮ್ಮ ಸ್ಟಾಪ್ ಲಾಸ್ ಇಡಬೇಕು. ಸೊ ನಮ್ಮ ಟಾರ್ಗೆಟ್ಸು 1:2, 1:3, 1:4 ಬೇಸ್ಡ್ ಆನ್ ಪ್ರೈಸ್ ಆ್ಯಕ್ಷನ್ನು ನಾವು ಸ್ಟಾಪ್ ಲಾಸ್ನ ಟ್ರಯಲ್ ಮಾಡ್ಬೋದು. ಇಲ್ಲಪ್ಪ ನನಗೆ 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇದೆಯಾ, ಸೊ 40 ಪಾಯಿಂಟ್ಸ್ ಬಂದರೆ ಐ ವಿಲ್ ಎಕ್ಸಿಟ್ ಫ್ರಮ್ ದ ಟ್ರೇಡ್. ಓಕೆ, ಆ ರಿಸ್ಕ್ ರಿವಾರ್ಡ್ ರೇಷಿಯೋನ ನಾವು ತುಂಬ ಇಂಪಾರ್ಟೆಂಟು, ಅದನ್ನು ನಾವು ಫಾಲೋ ಮಾಡಲೇಬೇಕು. ಒಂದು ಸತಿ 100 ರೂಪಾಯಿ ಹೊಟ್ಟೋಯ್ತು ಸರ್, 100 ಪಾಯಿಂಟ್ಸ್ ಮೂವ್ ಆಗೋಯ್ತು, ಮಿಸ್ ಆಗೋಯ್ತು. ಇನ್ನೊಂದು ಸತಿ 20 ಪಾಯಿಂಟು ನಾನು ರಿಸ್ಕ್ ರಿವಾರ್ಡ್ 1:1 ಇಟ್ಕೊಂಡಿದ್ದೆ, ಬಟ್ ಇನ್ನು ಲಾಸ್ಟ್ 100 ಪಾಯಿಂಟ್ ಹೊಟ್ಟೋಯ್ತು ಅಂತ ಇಟ್ಕೊಂಡಿದ್ದೆ, ಅದು ಸ್ಟಾಪ್ ಲಾಸ್ ಇಟ್ಟಾಗೋಯ್ತು. ಇದೆಲ್ಲ ನೀವು ಫಸ್ಟು ಟ್ರೇಡ್ ತೊಗೊಳಕ್ಕಿಂತ ಮುಂಚೆನೇ ನಿಮ್ಮ ರಿಸ್ಕ್ ಇಷ್ಟಿದೆ ಅಂತ ನೋಡಬೇಕು. ಓಕೆ, ಬೇಸ್ಡ್ ಆನ್ ರಿಸ್ಕ್ ರಿವಾರ್ಡ್ ರೇಷಿಯೋ ನೀವು ಕೆಲಸ ಮಾಡಿದ್ರೆ ಇಂಟ್ರೇಡೇ ಅಥವಾ ಸ್ಕ್ಯಾಲ್ಪರ್ಸ್ಗೆ ಡೆಫಿನೆಟ್ ಆಗಿ ನಿಮಗೆ ಲಾಸ್ ಆಗೋದು ಕಮ್ಮಿ. ಓಕೆ, ಲಾಸ್ ಆಗೋದು ಕಮ್ಮಿ. ಸೊ ಇದು ಪ್ರಾಬಬಿಲಿಟಿ, ನಾನು ಏನು ಹೇಳ್ತಾ ಇದ್ದೀನಿ, ಈ ಸ್ಟ್ರಾಟಜಿ ನಿಮಗೆ 60 to 70% ಅಕ್ಯುರೇಸಿ ಇರುತ್ತೆ. ಓಕೆ, ಸೊ ನಮಗೇನು ಗೊತ್ತಾಗ್ತಿಲ್ಲ ಸರ್, ಬೇರೆ ಇಂಡಿಕೇಟರ್ ಎಲ್ಲ ತುಂಬ ನಮಗೆ ಅದು ಕಾಂಪ್ಲಿಕೇಟೆಡ್ ಆಗಿದೆ, ಆಯಿತಾ, ಬಟ್ ಎಷ್ಟೇ ಇಂಡಿಕೇಟರ್ ಹಾಕಿದ್ರು ನನಗೆ ದುಡ್ಡೇ ಮಾಡೋಕ್ಕಾಗ್ತಾಯಿಲ್ಲ, ಸೊ ತುಂಬ ಕಷ್ಟ ಆಗ್ತಾಯಿದೆ, ಚಾಲೆಂಜಿಂಗ್ ಆಗ್ತಾಯಿದೆ ಅಂತ ಎಲ್ಲರದು ಇದೇ ಕಂಪ್ಲೇಂಟ್ಸ್. ಓಕೆ, ಸೊ ದಿಸ್ 124 ಸ್ಟ್ರಾಟಜಿ ಈಸ್ ವೆರಿ ವೆರಿ ಎಫೆಕ್ಟಿವ್ ಸ್ಟ್ರಾಟಜಿ. ಓಕೆ, ಸೊ ಈ ಸ್ಟ್ರಾಟಜಿನ ತುಂಬ ಜನ ಗೊತ್ತೇ ಇಲ್ಲ. ಈ ಸ್ಟ್ರಾಟಜಿ ತುಂಬ ಜನ ಗೊತ್ತಿಲ್ಲ. ದಿಸ್ ಈಸ್ ತುಂಬ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ, ಟು ಬಿ ಫ್ರ್ಯಾಂಕ್, ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ 124 ಸ್ಟ್ರಾಟಜಿ ಅಂದ್ಬಿಟ್ಟು. ಓಕೆ, ಬಟ್ ಸೊ ನಾನು ಈ ಸ್ಟ್ರಾಟಜಿನ ಪ್ರತಿಯೊಬ್ಬರಿಗೂ, ಆಪ್ಷನ್ಸ್ ಬೈಯರ್ಸ್ಗೆ ಎಸ್ಪೆಷಲಿ, ಪಾಪ ತುಂಬ ಸರ್ ಇವತ್ತು ಹೋಯ್ತು, ನಾಳೆ ಹೋಯ್ತು, ನಾಳೆ ಪ್ರತಿದಿನ ಹೋಗ್ತಾನೆ ಇರುತ್ತೆ ದುಡ್ಡು ಜಾಬಿಂದ, ಎಲ್ಲೋಗ್ತಾ ಇರತ್ತಾನೆ ಗೊತ್ತಿರಲ್ಲ. ಸೊ ದಿಸ್ ಈಸ್ ಎ ಮೋರ್ ಎಫೆಕ್ಟಿವ್ ಸ್ಟ್ರಾಟಜಿ. ಡೆಫಿನೆಟ್ ಆಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಯುವರ್ ಟ್ರೇಡಿಂಗ್ ಏನು ಮಾಡ್ತಾ ಇರ್ತೀರಲ್ಲ ಟ್ರೇಡಿಂಗಲ್ಲಿ ತುಂಬ ಎಫೆಕ್ಟಿವ್ ಆಗುತ್ತೆ, ತುಂಬ ಚೇಂಜಸ್ ಕಾಣಿಸುತ್ತೆ ನಿಮಗೆ. ಓಕೆ, ಸೊ ನಮ್ಮ ಕಾನ್ಸೆಪ್ಟ್ ಏನಂದರೆ ಇಲ್ಲಿ ಸೊ 124 EMA ಮತ್ತು 20 EMA, ಗ್ರೀನ್ ಕಲರ್ 20 EMA, 124 ಯೆಲ್ಲೋ ಕಲರ್ ಬಂದು 124 EMA. ಯಾವಾಗ ಸೊ 124 ಮೂವಿಂಗ್ ಅವರೇಜ್ ಬ್ರೇಕ್ ಆಗುತ್ತೆ ಸ್ಟ್ರಾಂಗ್ ಆಗಿ, ಆವಾಗ ನಾವು ಎಂಟ್ರ್ ತಗೋಬೇಕು. ನೋಡಿ ಇಲ್ಲಿ 120 EMA ಬಂದು 124 EMA ಬ್ರೇಕ್ ಆಯಿತಾ, ಸೊ ನಮ್ಮ ಸ್ಟಾಪ್ ಲಾಸ್ ಬಂದು ಆ ಕ್ಯಾಂಡಲ್ ಲೋ, ಕ್ಲೋಸಿಂಗ್ ಕ್ಯಾಂಡಲ್ ಲೋನ ಸ್ಟಾಪ್ ಲಾಸ್ ಇಡ್ತೀವಿ, ದೆನ್ ವಿ ಕ್ಯಾನ್ ಗೋ ಫಾರ್ ಎ ಟ್ರೇಡ್. ಓಕೆ, ನಮ್ಮ ಸ್ಟಾಪ್ ಲಾಸ್ನ ಟ್ರಯಲ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಆ್ಯಸ್ ಪರ್ ರಿಸ್ಕ್ ರಿವಾರ್ಡ್ ರೇಷಿಯೋ 1:1, 1:2 ನಾವು ಕ್ಯಾಪ್ಚರ್ ಮಾಡ್ಬೋದು ಪಾಯಿಂಟ್ಸ್ನ. ಓಕೆ, ಸೊ ಅದೇ ಥರ ಇಲ್ಲೂ ನೋಡಿ, ಇಲ್ಲೂ ಎಂಟ್ರಿ ಸಿಗ್ತಾ 21-24 ಆಯಿತಾ, ಬ್ರೇಕ್ ಆಯಿತಾ, ಸ್ಟಾಪ್ ಲಾಸಲ್ಲಿ ಇಟ್ಕೊಳ್ಳಿ, ಗೋ ಫಾರ್ ಎ ಟ್ರೇಡ್.
1:1 1:2 ಇಟ್ಕೊಳ್ಳಿ. ಪ್ರತಿ ಎಂಟ್ರೀಸಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಸ್ಟಾಪ್ ಲಾಸ್ ತುಂಬ ಚಿಕ್ಕದು, ಸ್ಟಾಪ್ ಲಾಸ್ ತುಂಬ ಚಿಕ್ಕದು. ಟಾರ್ಗೆಟ್ಸ್ ನೋಡಿ ಹೆಂಗೆ ಹೋಗ್ತದೆ, ಇಲ್ಲೋ ನೋಡಿ ಸ್ಟಾಪ್ ಲಾಸ್ ಎಷ್ಟು ಚಿಕ್ಕದಿದೆ ನೋಡಿ. ಈ ಕ್ಯಾಂಡಲ್ ಇಟ್ಕೊಂಡ್ರು ಸಾಕು ನಮಗೆ ಅರೌಂಡ್ 20 ಪಾಯಿಂಟ್ಸ್. ಈ ಕ್ಯಾಂಡಲ್ ಇಟ್ಕೊಂಡು ಸ್ಟಾಪ್ ಲಾಸ್ ಇಟ್ಕೊಂಡ್ರು ದೆನ್ ಲುಕ್ ಅಟ್ ದ ಟಾರ್ಗೆಟ್ಸ್. ಯಾವಾಗಲೂ ಅಷ್ಟೇ, ನೀವು ಎಂಟ್ರಿ ತೊಗೋಬೇಕಾದ್ರೆ ನಿಮ್ಮ ಸ್ಟಾಪ್ ಲಾಸ್ ತುಂಬ ಕಮ್ಮಿ ಇರಬೇಕು, ಟಾರ್ಗೆಟ್ಸ್ ತುಂಬ ದೊಡ್ಡದಿರಬೇಕು, ಅವಾಗ ಎಂಟ್ರಿ ಮಾಡಿ. ಓಕೆ, ಎನಿ ಸಿಚುವೇಶನ್, ಇಲ್ಲ ಮೇಲೋಯ್ತಾ ಹೋಗಲಿ ಬಿಡಿ ಪರವಾಗಿಲ್ಲ, ಮಾರ್ಕೆಟ್ ಪ್ರತಿದಿನವೂ ಇರುತ್ತೆ. ಓಕೆ, ಸೊ ನಾವು ಅದನ್ನು ಚೇಸ್ ಮಾಡಬಾರ್ದು, ಯು ಶುಡ್ ನಾಟ್ ಚೇಸ್ ದ ಮಾರ್ಕೆಟ್. ಓಕೆ, ಸೊ ಅದೇ ಥರ ಇಲ್ಲಿ ನೋಡಿ ಬ್ರೇಕ್ ಆಯಿತಾ, 21-24 ಬ್ರೇಕ್ ಆಯಿತಾ ನೋಡಿ. ಸ್ಟಾಪ್ ಲಾಸ್ ಎಷ್ಟು ಕಮ್ಮಿ ಇದೆ ನೋಡಿ, ಟಾರ್ಗೆಟ್ಸ್ ನೋಡಿ. ಯಾವಾಗಲೂ ಇದೇ ಥರನೇ ಯೋಚನೆ ಮಾಡಬೇಕು. ಓಕೆ, ಸೊ ಅದೇ ಥರ ನೋಡಿ 20 ಬ್ರೇಕ್ ಆಯಿತಾ, 124 ನೋಡಿ. ಲುಕ್ ಅಟ್ ದ ಮೂಮೆಂಟ್ ನೋಡಿ, ಸ್ಟಾಪ್ ಲಾಸ್ ತುಂಬ ಕಮ್ಮಿ. ನಾನು ತೋರಿಸ್ತಾರೆ ಎಂಟ್ರಿ ಪಾಯಿಂಟ್ಸ್ ಎಲ್ಲ ಸ್ಟಾಪ್ ಲಾಸ್ ತುಂಬ ಕಮ್ಮಿ ಇರುತ್ತೆ. ಓಕೆ, ಟಾರ್ಗೆಟ್ಸು ತುಂಬ ಹ್ಯೂಜ್ ಆಗಿರುತ್ತೆ. ಯಾವಾಗ ಮತ್ತು ಅಗೇನ್ ಐ ವಿಲ್ ಟೆಲ್ ಯು ಒನ್ ಮೋರ್ ಸೀಕ್ರೆಟ್. ಈ 124 ಮೂವಿಂಗ್ ಆ್ಯಾವ್ರೇಜ್ ಇದೆಯಲ್ಲ, ಅಷ್ಟು ಈಸಿಯಾಗಿ ಬ್ರೇಕ್ ಆಗಲ್ಲ. ಓಕೆ, ಯಾವಾಗ 124 ಮೂವಿಂಗ್ ಆ್ಯಾವ್ರೇಜ್ ಹತ್ರ ಈ ಥರ ಪ್ರೈಸ್ ಆ್ಯಕ್ಷನ್ ಮೂಮೆಂಟಮ್ ಕ್ಲೋಸ್ ಆಗುತ್ತೆ, ಡೌನ್ ಟ್ರೆಂಡ್ ಕಾಣಿಸ್ತಾ ಇದೆ ಅಂದರೆ ಯು ಕ್ಯಾನ್ ಗೋ ಫಾರ್ ಎ ಪುಟ್. ನೋಡಿ ಇಲ್ಲೂ ಅಷ್ಟೇ, ನಿಯರ್ ಬೈ 124 ನೋಡಿ, ಕ್ಲೋಸ್ ಆಯಿತು 124 ಮೇಲೆ, ಬಟ್ ಓಪನಿಂಗ್ ನೆಕ್ಸ್ಟ್ ಡೇ ನೋಡಿ ಹೆಂಗಾಯಿತು, ಡೌನ್ ಆಯಿತಾ, ಕರೆಕ್ಟಾ? ಸೊ ಅದೇ ಥರ ನೋಡಿ ಇಲ್ಲಿ ನೋಡಿ 124 ಬ್ರೇಕ್ ಆಗ್ತಾ ಇದೆಯಾ, ಮ್ಯಾಕ್ಸಿಮಮ್ ಆಫ್ ಟೈಮ್ಸ್ ಇಟ್ ವಿಲ್ ನಾಟ್ ಬ್ರೇಕ್. ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಳಿ, ರೈಟ್? ಆಮೇಲೆ ಯಾವಾಗ 124 ಮೇಲೆ 20 ಕೆಳಗಡೆ ಪ್ರೈಸ್ ಆಕ್ಷನ್ ಡೌನ್ ಟ್ರೆಂಡಲ್ಲಿದೆ ಅಂದರೆ ಯು ವಿಲ್ ಗೋ ಫಾರ್ ಎ ಡೌನ್ ಟ್ರೆಂಡ್. ಓಕೆ, ಸೊ ಇಲ್ಲೂ ಅಷ್ಟೇ ನೋಡಿ, ಸ್ಟಾಪ್ ಲಾಸ್ ತುಂಬ ಕಮ್ಮಿ, ಟಾರ್ಗೆಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಈ ಸ್ಟ್ರಾಟಜಿನ ಯೂಸ್ ಮಾಡಿ. ನೋಡಿ ಇಲ್ಲಿ ನೋಡಿ 124 ಬ್ರೇಕ್ ಆಯಿತಾ ನೋಡಿ. ಓಕೆ, ನೋಡಿ ಇಲ್ಲೂ ಬ್ರೇಕ್ ಆಯಿತು ನೋಡಿ. ಸೊ ಯು ಶುಡ್ ಆಲ್ವೇಸ್ ಲುಕ್ ಫಾರ್ ದಿಸ್ ಕೈಂಡ್ ಆಫ್ ಟ್ರೇಡ್ಸ್. ಓಕೆ, ಪ್ರತಿ ಸತಿನೂ ಇದೇ ಥರ ಟ್ರೇಡ್ಸ್ನೇ ಮಾಡಿ, ಪ್ರತಿದಿನ 2-3 100% ನಿಮಗೆ ಎಂಟ್ರಿ ಸಿಗುತ್ತೆ. ಓಕೆ, ನಿಮ್ಮ ಕಳ್ಕೊಂಡ್ರು 10 ಟ್ರೇಡ್ ಮಾಡಿದ್ರು, ನಿಮ್ಗೆ 2-3 ಸತಿ ಸ್ಟಾಪ್ ಲಾಸ್ ತೊಗೊಂಡ್ರು ಸ್ಟಿಲ್ ಯು ವಿಲ್ ಬಿ ಇನ್ ಎ ಪ್ರಾಫಿಟಬಲ್ ಟ್ರೇಡರ್. ಓಕೆ, ತುಂಬ ಕಾಂಪ್ಲಿಕೇಟೆಡ್ ಮಾಡಿಕೊಂಡು, ತುಂಬ ಇಂಡಿಕೇಟರ್ಸ್ ಹಾಕ್ಕೊಂಡು, ಸರ್ ಪ್ರೈಸ್ ಆಕ್ಷನ್ನು ಫಾಲೋ ಮಾಡ್ತಾ ಇದ್ದೀನಿ, ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ, ಆದರೂ ದುಡ್ಡಂತೂ ಹೋಗ್ತಾ ಇದೆ, ಜೋಬಿಂದ ಕಿತ್ಕೊಂಡು ಹೋಗ್ತಾರೆ ಸರ್ ಅಂತೀರ. ಓಕೆ, ಸೊ ಆ ಥರ ಆಗಲ್ಲ ಡೆಫಿನೆಟಾಗಿ. ಸೊ ಇದನ್ನು ಪ್ರೊಸೆಸ್ನ ಫಾಲೋ ಮಾಡಿ, ಡೆಫಿನೆಟಾಗಿ ನಿಮ್ಮ ಟ್ರೇಡಿಂಗಲ್ಲಿ ಲಾಟ್ ಆಫ್ ಚೇಂಜಸ್ ಬರುತ್ತೆ. ಓಕೆ, ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ, ಅಬ್ಸರ್ವ್ ಮಾಡಿ, ಆಯಿತಾ? ಸ್ಮಾಲಾಗಿ ಎಂಟ್ರಿ ತೊಗೊಳ್ಳಿ, ಪಾಯಿಂಟ್ಸಲ್ಲಿ ಸ್ಮಾಲ್ ಲಾಟ್ಸಲ್ಲಿ ಎಂಟ್ರಿ ತೊಗೊಳ್ಳಿ, 1 or 2 ಲಾಟ್ಸಲ್ಲಿ. ಅಗೇನ್ ಡಿಪೆಂಡ್ಸ್ ಆನ್ ಯುವರ್ ರಿಸ್ಕ್ ಎಷ್ಟು ತೊಗೊಳ್ತೀರಾ ಅಂತ. ಬಟ್ ಬಿ ಕೇರ್ಫುಲ್. ಓಕೆ, ನಿಮ್ಮ ರಿಸ್ಕ್ ರಿವಾರ್ಡ್ ಎಷ್ಟಿದೆ ನೀವು ಎಂಟ್ರಿ ಹಾಕಿಂತ ಮುಂಚೆನೇ ಗೊತ್ತಿರಬೇಕು. 1 ಲಕ್ಷ ಅಕೌಂಟಲ್ಲಿದೆ, ಒಂದು 50 ಲಾಟ್ ಹಾಕ್ಬಿಡೋದು. 5 ಲಕ್ಷ ಇದೆ, 5 ಲಕ್ಷಕ್ಕೆ ಬೈ ಮಾಡಿಬಿಡೋದು. ಎಷ್ಟು ಲಾಸಾಗಿ ಗೊತ್ತಿಲ್ಲ. ಈಗ 1 ಲಕ್ಷ ಹಾಕಿದ್ರೆ 5 ಲಕ್ಷ ಬಂದ್ಬಿಡ್ಬೇಕು ಸರ್, 5 ನಿಮಿಷಕ್ಕೆ ಬಂದ್ಬಿಡ್ಬೇಕು ಅವ್ರಿಗೆ. ಸೊ ಹಂಗೆಲ್ಲ ಆಗಲ್ಲ. ಓಕೆ, ಸೊ ನೋಡಿ ಇಲ್ಲೂ ನೋಡಿ ಕ್ರಾಸ್ ಓವರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಐ ಆಮ್ ಟೆಲ್ಲಿಂಗ್ ಯು ದಿಸ್ ಸ್ಟ್ರಾಟಜಿ ಇಟ್ಸ್ ಮೋರ್ ಎಕ್ಸ್ಪೆನ್ಸಿವ್. ಓಕೆ, ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ, ಆಯಿತಾ? ಡೆಫಿನೆಟಾಗಿ ಹೇಳ್ತೀನಿ ನಾನು, ತುಂಬ ಚೇಂಜಸ್ ಕಾಣಿಸುತ್ತೆ ನಿಮ್ಮ ಟ್ರೇಡಿಂಗಲ್ಲಿ. ಇದಿಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆ, ಲೈಕ್ ಮಾಡಿ. ಸೊ ಇದೇ ಥರ ಹೊಸ ಕಾನ್ಸೆಪ್ಟ್ಸು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.